ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 19ನೇ ಪ್ರಶ್ನೆ. ಉದಾಹರಣೆಗಳೊಂದಿಗೆ ಧಾತುಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಧಾತುಗಳ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಇವೆರಡು ಆಕ್ಚುಲ್ ಆಗಿ ಶುದ್ಧ ದ್ರವ್ಯದ ವಿಧಗಳೇ ಆಗಿರ್ತದೆ. ಧಾತುಗಳು ಮತ್ತು ಸಂಯುಕ್ತಗಳು ವ್ಯತ್ಯಾಸ ಹೇಳೋದಿದ್ರೆ, ಧಾತು ಇದು ಮೂಲ ವಸ್ತುಗಳನ್ನು ಸರಳ ಪದಾರ್ಥಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ. ಧಾತು ಏನಿದೆ ಅದನ್ನ ನಾವು ಮತ್ತೆ ಸರಳ ಪದಾರ್ಥವಾಗಿ ರಾಸಾಯನಿಕ ಕ್ರಿಯೆಯ ಮೂಲಕ ವಿಭಜಿಸ್ತೀನಿ ಅಂದ್ರೆ ಸಾಧ್ಯವಾಗುವುದಿಲ್ಲ. ಈಗ ನೈಟ್ರೋಜನ್ ಇದೆ, ನಾನು ನೈಟ್ರೋಜನ್ ಅನ್ನ ಮತ್ತೆ ವಿಭಜಿಸಿ ಮತ್ತೇನನ್ನು ಮಾಡ್ತೀನಿ, ಆಗೋದಿಲ್ಲ. ಅದ್ರೊಳಗೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರುತ್ತೆ, ಪ್ರೋಟಾನ್, ನ್ಯೂಟ್ರಾನ್, ಇಲೆಕ್ಟ್ರಾನ್ ಅಂತ. ಆದ್ರೆ ಇವುಗಳನ್ನು ನಾವು ಮತ್ತಷ್ಟು ರಾಸಾಯನಿಕ ಕ್ರಿಯೆಯಿಂದ ಮತ್ತಷ್ಟು ಸರಳ ಪದಾರ್ಥವಾಗಿ ವಿಭಜಿಸಲಿಕ್ಕೆ ಸಾಧ್ಯವಿರುವುದಿಲ್ಲ. ಉದಾಹರಣೆ ಎಷ್ಟು ಬೇಕಾದ್ರೂ ಬರಿಬಹುದು. ತಾಮ್ರ, ಆಮ್ಲಜನಕ, ಕಬ್ಬಿಣ, ಜಲಜನಕ, ಪಾದರಸ, ಬೆಳ್ಳಿ, ಚಿನ್ನ, ಹೈಡ್ರೋಜನ್, ಓಕೆ ಜಲಜನಕ ಬಂತ. ಮತ್ತೆ ನೈಟ್ರೋಜನ್, ಹೀಲಿಯಂ, ನಿಯಾನ್, ಆರ್ಗಾನ್, ಕಬ್ಬಿಣ, ನಿಕ್ಕೆಲ್, ಕ್ರೋಮಿಯಂ ಇದೆಲ್ಲ ಧಾತುಗಳಿಗೆ ಉದಾಹರಣೆ. ಹಾಗಿದ್ರೆ ಸಂಯುಕ್ತಗಳು ಎರಡು ಅಥವಾ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಉಂಟಾಗುವ ವಸ್ತು. ಸಂಯುಕ್ತ ಅಂದ್ರೇನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತು ರಾಸಾಯನಿಕವಾಗಿ, ಅಂದ್ರೆ ಇದು ಮಿಶ್ರಣ ಅಲ್ಲ, ರಾಸಾಯನಿಕವಾಗಿ ಒಂದಕ್ಕೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಉಂಟಾಗುವ ವಸ್ತು. ಈಗ ನೀರು ಅಂದ್ರೆ ಅದರಲ್ಲಿ 2 ಹೈಡ್ರೋಜನ್ ಇರಬೇಕು, 1 ಆಕ್ಸಿಜನ್ ಇರಬೇಕು, ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿರ್ತದೆ. ಅದೇ ತರ ಮೀಥೇನ್ ಅಂದ್ರೆ 1 ಕಾರ್ಬನ್ ಇರುತ್ತೆ, 4 ಹೈಡ್ರೋಜನ್ ಇರಬೇಕು, ಸರಿನಾ? ಹಾಗಾಗಿ ಇದು ಕೂಡ ರಾಸಾಯನಿಕವಾಗಿ ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿದೆ. ಉದಾಹರಣೆಯನ್ನ ನೋಡಿ: ನೀರು, ಮೀಥೇನ್, ಸಕ್ಕರೆ, ಉಪ್ಪು ಇತ್ಯಾದಿ. ಥ್ಯಾಂಕ್ ಯು.